ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 9:30. ಇವಾಗ ನಾನು ಸೊಪ್ಪು ಸೋಸ್ತಾ ಇದ್ದೀನಿ. ಬೆಳಗ್ಗೆ ರಾತ್ರಿದು ಸ್ವಲ್ಪ ಟೊಮಟೊ ಗೊಜ್ಜಿತ್ತು, ಅದನ್ನೇ ಅನ್ನ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ನನ್ನ ಮಗ ಅಷ್ಟೊತ್ತಿಗೆ ಹೋಗಿ ಸೊಪ್ಪು ತಗೊಂಬಂದ. ಸೊಪ್ಪು ತುಂಬ ಚೆನ್ನಾಗಿತ್ತು. ಅಮ್ಮ ಸಾಂಬಾರು ನೈಟ್ ಮಾಡಲೇನಪ್ಪ ಈ ಸಾಂಬಾರು, ಈಗ ಟೊಮಟೊ ಗೊಜ್ಜೈತೆ ಅಂದರೆ ಅದು ಬೇಡಮ್ಮ, ತುಂಬ ಅದು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು ನೈಟು. ಅವನು ಬೇಡಮ್ಮ ಅಂದ, ಇದನ್ನು ಸಾರು ಮಾಡು ಅಂದ. ಸರಿ, ಚೆನ್ನಾಗಿತ್ತಲ್ವ ಸೊಪ್ಪು, ಅದಕ್ಕೆ ಮಾಚಪ್ ಮಾಡೋಣ ಅಂತ ಎಲ್ಲ ಸೋಸ್ಕೊತಾ ಇದ್ದೀನಿ. ಅವನು ಕೆಳಗಡೆ ಹೋದ, ನಾನು ಒಳಗಡೆ ಕೂತಿದ್ದೆ. ಎಲ್ಲೋ ಹೋಗಿರ್ತಾನೆ ಅಂತ ನಾನು ಸುಮ್ಮನೆ ಆದೆ. ಎಷ್ಟು ಬೇಗ ಹೋಗಿ ಚೆನ್ನಾಗಿರೋ ಸೊಪ್ಪು ತಂದಿದ್ದೆ. ಇವತ್ತು ತುಂಬ ಖುಷಿ ಆಯಿತು. ನನ್ನ ಮಗ ಎಷ್ಟು ಚೆನ್ನಾಗಿರೋ ಸೊಪ್ಪು ತಂದವನಿ ಅಂದರೆ ಒಂದು ಸ್ವಲ್ಪನೂ ಕಸರೇನೇ ಇಲ್ಲ, ಅಷ್ಟು ಚೆನ್ನಾಗೈತೆ ಸೊಪ್ಪು. ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಬಂದಿದ್ದ. ಅವನೇ ಇತ್ತೀಚೆಗೆ ಸ್ವಲ್ಪ ಸಾಂಬಾರಿಗೆ ಅದು ಇದು ತಂದುಕೊಡ್ತಿರ್ತಾನೆ. ಗಾಡಿ ಕೊಡಿಸಿರೋದ್ರಿಂದ ಅವನಿಗೆ ಖುಷಿ. ಯಾಕಂದರೆ ಫಸ್ಟೆಲ್ಲ ಆಚೆ ಹೋಗ್ತಾ ಇರಲಿಲ್ಲ ನಡ್ಕೊಂಡು, ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ದೂರನೇ ಹೋಗಬೇಕು ತರಕಾರಿಗೆ ಅದೆಲ್ಲ, ಹಂಗಾಗಿ ಅವ್ನು ಹೋಗ್ತಿರ್ಲಿಲ್ಲ. ಇತ್ತೀಚೆಗೆ ಏನಾನ ಅವನೇ ತಂದುಬಿಡ್ತಾನೆ, ನನ್ನ ಕೈಲೇನು ಹೇಳ್ಸ್ಕೊಳ್ಳಿಲ್ಲ. ನಾನು ಹೇಳೇ ಇಲ್ಲ ಬೆಳಗ್ಗೆಯಿಂದ ಏನು ತರಬೇಕು ಅಂತ. ಬಿಡು ಐತಲ್ಲ ಸಾಂಬಾರು ಅಂತ ಸುಮ್ಮನೆ ಕೂತಿದ್ದೆ, ತಗೊಂಬಂದ. ಆಮೇಲೆ ನಾನೆಲ್ಲಾದರೂ ಏನಾದರೂ ಹಿಂಗೆ ಮಾತಾಡ್ಬೇಕಾದ್ರೆ ಕೆಲವೊಂದು ಜನ ಹೇಳ್ತಾರೆ, ನಿನ್ನ ಮಗ ಯಾರ ಜೊತೆ ಸೇರಲ್ಲ, ಯಾರ ಜೊತೆ ಮಾತಾಡಲ್ಲ, ಆಮೇಲೆ ಅವನು ಹಿಂಗೆ ಇದ್ದರೆ ಅಂತಾರೆ. ನಾನು ನಿಜವಾಗ್ಲೂ ಹಂಗಂದಾಗ ಒಂಥರ ಹೌದಲ್ವಾ, ನನ್ನ ಮಗ ಎಲ್ಲರ ಜೊತೆ ಬೆರಿಬೇಕಲ್ವಾ ಅಂತ ಅಂತಿರ್ತಾನೆ ಅಂತ ಅನಿಸುತ್ತೆ. ಬಟ್ ನನಗೊಂದೊಂದ್ಸಲ ಅನ್ಸೋದೇನು, ಈಗಿನ ಕಾಲದ್ದು ಜೀವನಗಳು, ಈಗಿನ ಕಾಲದ್ದು ಹುಡುಗರನ್ನ ನೋಡಿಬಿಟ್ರೆ ಅವ್ನು ಯಾರ ಜೊತೆ ಸೇರ್ದಂಗಿರೋದೇ ಒಳ್ಳೆಯದು ಅನಿಸುತ್ತೆ ನನಗೆ. ಯಾಕೆ ಅಂದರೆ ಜೊತೆಯಲ್ಲಿ ಸೇರಿಸ್ಬೋದು, ಬಟ್ ಆದರೆ ಅವ್ನು ಓಡಾಡ್ಬೋದು. ಅವ್ನಿಗೂ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟ. ಅವನು ಫ್ರೆಂಡ್ಶಿಪ್ ಅವರೇ. ಅವನಿಗೆ ಅಜ್ಜಪ್ಪನಹಳ್ಳಿಲಿ ಮತ್ತು ಯಲ್ಲಾಪುರದಲ್ಲಿ ಒಬ್ಬ ಹುಡುಗ ಇಬ್ಬರು ಅವರೇ, ವೆಂಕಟೇಶ ಮತ್ತು ರಾಜೀವ ಅಂತ. ಅವರಿಬ್ಬರು ಹುಡುಗರ ಜೊತೆ ಯಾವಾಗಾದರೂ ಒಂದೊಂದ್ಸಲಿ ಮಾತಾಡ್ತಿರ್ತಾನೆ ಅವನು ಅಷ್ಟೇ. ಅವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರ ಜೊತೆನೂ ಮಾತಾಡಲ್ಲ. ಹಂಗಾಗಿ ಅವನಿಗೆ ನಾನು ಹಾಸ್ಟ್ಲಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಅವನು ಹಾಸ್ಟ್ಲಲ್ಲಿದ್ದಾಗ ಫ್ರೆಂಡ್ಗಳ ಜೊತೆ ಎಲ್ಲ ಮಾತಾಡ್ತಾನೆ. ಈಗಲೂ ಯಾರೋ ಒಬ್ಬೊಬ್ಬರು ಫೋನ್ ಮಾಡಿ ನಂಬರ್ ಇಟ್ಕೊಂಡು ಮಾತಾಡಿಸ್ತಾರೆ ಅವನಿಗೆ. ಆದರೆ ಅವನು ಹಾಸ್ಟ್ಲಲ್ಲಿದ್ದಾಗ ಸ್ವಲ್ಪ ಅವನಿಗೆ ಹಾಸ್ಟ್ಲಲ್ಲಿ ಅಲ್ಲಿ ಬೆಳೆದಿರೋ ವಾತಾವರಣದಿಂದ ಅವನು ಯಾರ ಜೊತೆ ಜಾಸ್ತಿ ಬೆರೆಯಲ್ಲ. ಯಾಕಂದರೆ ನೋಡವನವನು ಇತ್ತೀಚೆಗಂತೂ ನಾನು ಪಡೋ ಕಷ್ಟಗಳು ಮತ್ತು ನಾನು ಮಾಡೋ ಅಂಥ ಮನೆಯದೆಲ್ಲ ನೋಡಿ, ನಾನು ಯಾವಾಗ ಈ ಥರ ಎಲ್ಲ ನಾನು ನೋಡ್ತಿರ್ತಾನಲ್ವ, ಹಂಗಾಗಿ ಅವನು ಇತ್ತೀಚೆಗೆ ಅವನಿಗೆ ಅವನು ಏನಕ್ಕಪ್ಪ ಹುಡುಗರ ಜೊತೆ ಸೇರಲ್ಲ ಅಂದರೆ ನಾನು ಅದನ್ನು ಹೇಳಲ್ಲ. ಬಟ್ ಅವ್ನು ನೋಡವನೆ, ಅವ್ನಿಗೆ ಅವಲೇ ಅನುಭವ ಆಗೋಯ್ತು. ಅನುಭವ ಅಂತ ಅಂದರೆ ಅವನು ಯಾರನ್ನ ಒಬ್ಬರನ್ನ ನೋಡಿ ಕಲ್ತ್ಕೊಂಬಿಟ್ಟ ಅವನು ಯಾವ ಥರ ಅಂತ. ಹಂಗಾಗಿ ಅವನು ಜಾಸ್ತಿ ಹುಡುಗರನ್ನೆಲ್ಲ ಅವ್ನು ಮಾತಾಡ್ಸಲ್ಲ. ಯಾರನ್ನ ನೋಡಿ ಕಲ್ತ್ಕೊಂಡ ಅಂತೇಳಿ ನಾನು ಹೇಳಲ್ಲ, ಬಟ್ ಯಾರು ಕೇಳಕ್ಕೆ ಹೋಗಬೇಡಿ ಮತ್ತು ಕಮೆಂಟ್ ಹಾಕಬೇಡಿ. ಅದೊಂದು ವಿಷಯ ಅವನಿಗೆ ತುಂಬ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟೈತೆ. ಆಮೇಲೆ ಅವನು ಅವೆಲ್ಲ ನೋಡೇನೆ ಅವನೊಬ್ಬರ ಜೊತೆ ಸೇರಲ್ಲ ಇವತ್ತು. ಅವನು ಹೇಳೋದು ಒಂದೇ, ಅಮ್ಮ ಹೇಳ್ಕೊಡೋರು ಹೊರ್ಗಡೆ ಎಷ್ಟು ಜನ ಬೇಕಾದರೂ ಹೇಳ್ಕೊಡ್ಲಿ, ನಮ್ಮ ತಲೆಯಲ್ಲಿ ಬುದ್ಧಿ ಇರಬೇಕಲ್ವೇನಮ್ಮ, ನಾವು ಹೇಳ್ಕೊಡೋರು 1000 ಹೇಳ್ಕೊಡ್ಲಮ್ಮ, ನಮ್ಮ ತಲೆಯಲ್ಲಿ ಬುದ್ಧಿ ಎತ್ತೋಗಿರುತ್ತಮ್ಮ ಅಂತಾನೆ. ನನಗದೊಂದು ತುಂಬ ಇಷ್ಟ ಆಗೋಯಿತು. ಮತ್ತು ಅವನ್ನ ಯಾರ ಜೊತೆ ಬೆರೆಯೋಕ್ಕೆ ನಾನು ಬಿಡಲ್ಲ. ಅವನು ಜಾಸ್ತಿ ಅವ್ರ ದೊಡ್ಡಪ್ಪದಿರ ಮಕ್ಕಳ ಜೊತೆಯಲ್ಲೇ ಅವ್ನು ಮಾತಾಡಲ್ಲ. ಯಾಕೆ ಅಂದರೆ ಅವರು ಒಂಥರ ಯಾವತ್ತೂ ಅವನಿಗೆ ಪ್ರೀತಿ ಮಾಡಿಲ್ಲ. ಅವ್ರ ದೊಡ್ಡಪ್ಪದಿರ ಮಕ್ಕಳು ಅವರೆಲ್ಲ ಒಂಥರ ಸ್ವಾರ್ಥಿಗಳು. ಅವ್ರು ಹೆಂಗೆ ಗೊತ್ತಾ, ಅವ್ರದ್ದಷ್ಟೇ ಅವ್ರು ನೋಡ್ಕೊತಾರೆ. ಅವ್ರಿಗೆ ಯಾರಾದರೂ ದುಡ್ಡು ಕಾಸು ಇರೋರು ಮತ್ತು ಲೆವೆಲ್ಲಾಗಿರೋರು, ಮನೆಗಳು ಸೋಫಾ ಸೆಟ್ ಇಟ್ಟಿರೋರನ್ನಷ್ಟೇ ಅವ್ರು ಮಾತಾಡ್ಸೋದು. ಬಟ್ ಇವನು ನಮ್ಮ ಮನೇಲಿ ಏನಿಲ್ಲ, ನನ್ನ ಮಗ ಇದುವರೆಗೂ ಅವ್ರ ದೊಡ್ಡಪ್ಪದಿರ ಮಕ್ಕಳು ಯಾರನ್ನೂ ಅವ್ರು ಮಾತಾಡ್ಸಲ್ಲ. ಅವನು ಅಷ್ಟೇ, ಅವ್ರ ಜೊತೆ ಅವನು ಮಾತಾಡಲ್ಲ ಮತ್ತು ಅವರು ಇವನಿಗೆ ಫೋನ್ ಮಾಡಲ್ಲ. 3 ಇದ್ದಾರೆ, 3 ಜೊತೆನೂ ಅವ್ನು ಮಾತಾಡಲ್ಲ. ಅವ್ನಿಗೆ ಇಷ್ಟನೂ ಆಗಲ್ಲ ಮಾತಾಡೋಕ್ಕೆ. ಆಮೇಲೆ ಇಬ್ಬರು ದೊಡ್ಡಪ್ಪನ ಮಕ್ಕಳು, ಅವ್ರ ಹೆಣ್ಮಕ್ಳು, ಅವರು ಅಷ್ಟೇ ನನ್ನ ತಮ್ಮ ಅಂತ ಒಂದು ದಿವಸನೂ ಒಂದು ರಾಖಿನೂ ಕಟ್ಟಿ ಅವರು ಯಾವತ್ತೂ ನನ್ನ ತಮ್ಮ ಅಂತೇಳಿ ಯಾವತ್ತೂ ಮಾತಾಡಿಸಿಲ್ಲ. ಹಂಗಾಗಿ ಅವ್ನು ಹೇಳೋದು ಒಂದೇ, ಅವರೆಲ್ಲ ಯಾರಮ್ಮ, ಅವ್ರನ್ನೆಲ್ಲ ನಾವು ಯಾಕಮ್ಮ ಮಾತಾಡಿಸ್ಬೇಕು, ಅವ್ರಿಗೂ ನಮಗೂ ಅಡ್ಜಸ್ಟ್ ಆಗೋಲ್ಲ ಬಿಡಮ್ಮ ಅಂತಾನೆ ಅವನು. ನನ್ನ ಮಗ ಹೇಳೋದಷ್ಟೇ, ಅವ್ರಿಗೂ ನಮಗೂ ಅಡ್ಜಸ್ಟ್ ಆಗೋಲ್ಲ ಬಿಡಮ್ಮ, ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಅಂತಾನೆ. ನನಗೂ ಅಷ್ಟೇ, ನಾನು ಬಲವಂತವಾಗಿ ಅವನಿಗೆ ಮಾತಾಡಿಸು ಅಂತ ನಾನು ಹೇಳಲ್ಲ. ಯಾಕಂದರೆ ಅವರೆಲ್ಲ ಒಂಥರ ಸ್ವಾರ್ಥಿಗಳು. ಸ್ವಾರ್ಥ ಅಂದರೆ ಅವ್ರದ್ದೆಲ್ಲ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಅವರೆಲ್ಲ ಒಂಥರ ಹಿಡಿದ್ರೆ ಬೆಟ್ ಅವ್ರಿಗೆ ಅಂತಾರಲ್ಲ, ಆ ಥರ ಅವರು. ಅದು ನನ್ನ ಮಗನಿಗೆ ಇಷ್ಟ ಆಗಲ್ಲ. ಓವರ್ ಬಿಲ್ಡಪ್ ಜಾಸ್ತಿ ಕೊಡ್ತಾರೆ ಅವ್ರ ದೊಡ್ಡಪ್ಪನ ಮಕ್ಕಳೆಲ್ಲ, ಅದಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಹಂಗಾಗಿ ಅವನು ಅವ್ರ ದೊಡ್ಡಪ್ಪದಿರ ಮಕ್ಕಳ ಜೊತೆ ಸೇರಲ್ಲ. ಮೊನ್ನೆ ನಮ್ಮ ಅಕ್ಕವ್ರ ಮನೆಗೆ ಕರ್ಕೊಂಡೋಗಿದ್ದೆ. ನಮ್ಮ ಅಕ್ಕನ ಮಗ ಮಾಲೆ ಹಾಕಿಸ್ಕೊಂಡಾಗ ನಮ್ಮ ಅಕ್ಕ ಎಲ್ಲ ಎಷ್ಟು ಮುದ್ದಾಡಿದ್ರು ಅವನಿಗೆ ಅಂದರೆ, ನಮ್ಮ ಅಕ್ಕ ನೋಡೇ ನನ್ನ ಮಗನ 1-2 ವರ್ಷ ಆಗಿತ್ತು, ಹಂಗಾಗಿ ನೋಡಿರಲಿಲ್ಲ. ಬಟ್ ನಮ್ಮ ಅಮ್ಮನೂ ಅಷ್ಟೇ, ಯಾವಾಗಲೂ ಕೇಳ್ತಾ ಇರೋರು ಊರಿಗೆ ಹೋದಾಗೆಲ್ಲ, ಕರ್ಕೊಂಬರಮ್ಮ ಅವನ್ನ, ಕರ್ಕೊಂಬ ಅಂತ.
ಅವನ್ನ ನೋಡಿ ನಮ್ಮಮ್ಮ ಕರ್ಕೊಂಡೋಗಿರಲಿಲ್ಲ ನಾನು. ನಮ್ಮಮ್ಮ ನೋಡ್ಬಿಟ್ಟು ಮೊನ್ನೆ ಮುದ್ದಾಡ್ತಾರೆ ಅವನಿಗೆ. ತುಂಬ ಖುಷಿಯಾಯಿತು. ಆ ಪ್ರೀತಿ ಅವನಿಗೆ ಅವನ ಸ್ವಂತ ಅಜ್ಜಿ ತಾತ ಕೊಡಲಿಲ್ಲ, ಮತ್ತು ಅವ್ರ ದೊಡ್ಡಪ್ಪದಿರ ಮಕ್ಕಳು ಯಾರೂ ಕೊಡಲಿಲ್ಲ. ನಮ್ಮ ಅಕ್ಕ ನಮ್ಮಮ್ಮ ಎಷ್ಟು ಒಂದು ಇಷ್ಟಪಡ್ತಾರೆ ಗೊತ್ತಾ ಅವನ್ನ ನಿಜವಾಗ್ಲೂ. ನಿನ್ನ ಮಗ ಹುಷಾರಮ್ಮ, ನಿನ್ನ ಮಗ ಹುಷಾರು ಅಂತಿರ್ತಾರೆ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ಅವ್ನಿಗೆ ಹೊಟ್ಟೆ ತುಂಬ ಊಟ ಮಾಡಿಕ್ಕಮ್ಮ, ಅವನು ಏನು ಹೊಟ್ಟೆ ಸ್ವೀಟ್ ತಡೆಯಲ್ಲ ಅಂತಿರ್ತೈತೆ. ಹಂಗೇನಿಲ್ಲ, ಇವಾಗ ನನ್ನ ಮಗ ಚೆನ್ನಾಗವನೇ, ಸಾಕು ನನಗೆ. ನಮ್ಮ ಅಮ್ಮನ ಪ್ರೀತಿ, ನಮ್ಮ ಅಕ್ಕನ ಪ್ರೀತಿ, ಅವರಿಬ್ಬರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಅಂದ್ಕೊತೀನಿ. ಆಮೇಲೆ ನಾನೊಂದು ಜಾಗಕ್ಕೆ ಕರ್ಕೊಂಡೋಗ್ಬೇಕು ಅವನಿಗೆ. ಯಾವಾಗಾದರೂ ಒಂದ್ಸಲ ಗಾಡಿ ತಾಂಡಿದ್ದೀವಿ ಇವಾಗ, ಹಂಗಾಗಿ ಒಂದು ಜಾಗಕ್ಕೆ ಕರ್ಕೊಂಡೋಗ್ಬೇಕು. ಅವ್ರದ್ದೊಂದು ಆಶೀರ್ವಾದ ಅವನಿಗಿರಬೇಕು. ಯಾಕಂದರೆ ಚಿಕ್ಕ ವಯಸ್ಸಿಂದ ಸಾಕಿರೋದು ನಮ್ಮ ಅಪ್ಪನ ಗದ್ಗೆ ಹತ್ರ ಅವನಿಗೆ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ದಿವಸ ಕರ್ಕೊಂಡೋಗ್ತೀನಿ. ಯಾಕಂದರೆ ನಮ್ಮ ಅಪ್ಪಂಗೆ ಅವನು ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪನಿಗೆ. ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರೋದು ನಮ್ಮಪ್ಪ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಮಗನಿಗೆ, ನಿಮ್ಮ ತಾತ ಯಾವಾಗಲೂ ನಿನ್ನ ಇಷ್ಟಪಡೋದು ಕಣೋ, ಒಂದು ದಿನ ಹೋಗ್ಬಿಟ್ಟು ಬರೋಣ ಅಂದರೆ ಅವನೇನೋ ಮಾತಾಡಿಲ್ಲ ಅಂದರೆ ಅವ್ನು ಬರ್ತಾನೆ ಅಂತ ಅರ್ಥ. ಅವನು ಕರ್ಕೊಂಡೋಗ್ಬಿಟ್ಟು ಅಲ್ಲೊಂದಿನ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಪ್ಪ ಅವ್ರ ಸ್ವಂತ ತಾತನೂ ಸಹ ಅವ್ನಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿಲ್ಲ. ತೊಟ್ಲು ತೆಗ್ದು ಆಚೆಗೆ ಎಸ್ದ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರ ಸ್ವಂತ ತಾತ. ಆದರೆ ನಮ್ಮಪ್ಪ ಎಷ್ಟು ಒಂದು ಇಷ್ಟಪಟ್ಟು ಅವನು ಸಾಕೈತೆ ಅಂದರೆ, ಕೆಲಸದಿಂದ ಬಂದಿದ್ದ ತಕ್ಷಣ ಅವನಿಗೆ ಮುದ್ದಾಡ್ಬಿಡೋದು ನಮ್ಮಪ್ಪ. ಅವ್ನು ಕಂಡ್ರೆ ತುಂಬ ಅಂದರೆ ತುಂಬ ಪ್ರೀತಿ ನಮ್ಮಪ್ಪನಿಗೆ. ಹಂಗಾಗಿ ಅವನಪ್ಪ ತೀರೋದಾಗ 1.5 ವರ್ಷದ ಮಗ ಅವನು. ಅದಕ್ಕೆ ಇವಾಗ ಒಂದ್ಸಲ ಅವಲೇ 18 ವರ್ಷ ಆಯಿತು. 16 17 ವರ್ಷ, 18 ವರ್ಷದ ಹುಡುಗ ಅವನಿವಾಗ. ಹಂಗಾಗಿ ಕರ್ಕೊಂಡೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವತ್ತಾರು ಒಂದು ದಿವಸ ಕರ್ಕೊಂಡೋಗ್ತೀನಿ. ಹಂಗಾಗಿ ಅವನು ಯಾರ ಜೊತೆನೂ ಜಾಸ್ತಿ ಬೆರೆಯಲ್ಲ. ಯಾಕಂದರೆ ಎಲ್ಲರೂ ಅವನಿಗೆ ಬುದ್ಧಿ ಕಲಿಸ್ಬಿಟ್ಟವ್ರೆ. 2 ದಿನ ಚೆನ್ನಾಗಿರ್ತಾರೆ, ಆಮೇಲೆ 3ನೇ ದಿನಕ್ಕೆ ಊದ್ಕೊಳ್ಳೋದು, ಆಮೇಲೆ ಅವನಿಗೆ ಯಾರೂ ಗೌರವ ಕೊಟ್ಟು ಮಾತಾಡ್ಸಲ್ಲ. ಅದಕ್ಕೋಸ್ಕರ ಅವನು ಯಾರ ಜೊತೆನೂ ಬೆರೆಯಲ್ಲ. ಅವ್ರ ದೊಡ್ಡಪ್ಪದಿರ ಮಕ್ಕಳ ಜೊತೆ ಅಂತ ಅವ್ನು ಸೇರೋಕ್ಕೆ ನಾನೇ ಬಿಡಲ್ಲ. ಯಾಕಂದರೆ ಅವರೆಲ್ಲ ವಿಷ ಜಂತುಗಳು ಇದ್ದಂಗೆ. ನಾನು ಆವಾಗಲೇ ಹೇಳಿದೆ, ಸ್ವಾರ್ಥಿಗಳು ಅಂತ. ಅವ್ರಿಗೆಲ್ಲ ಸ್ಟೈಲು, ಲೆವೆಲ್ಲು, ಆಮೇಲೆ ಸೋಫಾಗಳು, ಮನೇಲಿ ಸೋಫಾಗಳೆಲ್ಲ ಇರಬೇಕು. ಅಂಥವ್ರ ಮನೆಗೆ ಮಾತ್ರ ಅವರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಕೂತ್ಕೊಳ್ಳೋಕೆ ಜಾಗ ಇರಬೇಕಲ್ಲ. ಅಂತಾರೆ ನೆಲದಲ್ಲೆಲ್ಲ ಕೂತ್ಕೊಳ್ಳಲ್ಲ ಅವರು. ಆ ಥರ ಒಂದು ಅವ್ರ ಫ್ರೆಂಡ್ಶಿಪ್ಗಳು. ಹಂಗಾಗಿ ಅವ್ರ ಜೊತೆ ಬೆರೆಯೋಕ್ಕೆ ನಾನೇ ಬಿಡಲ್ಲ. ಯಾಕಂದರೆ ಅವರೆಲ್ಲ ಯಾವ ಟೈಮಲ್ಲಿ ಬದಲು ಮಾಡಿಬಿಟ್ಟಾರು. ಹಂಗಾಗಿ ಅಂಥವ್ರ ಜೊತೆ ನನ್ನ ಮಗ ಸೇರೋದು ಇಲ್ಲ. ನನ್ನ ಮಗನಿಗೆ ಇಷ್ಟನೂ ಆಗಲ್ಲ. ಇದುವರೆಗೂ ಅವ್ರ ದೊಡ್ಡಪ್ಪದಿರ ಮಕ್ಕಳ ಜೊತೆ ಅವ್ನು ಮಾತು ಆಡಲ್ಲ. ಅವ್ರ ಮನೆ ಬಾಗಿಲಿಗೂ ಅವ್ನು ಹೋಗಿಲ್ಲ. 2 ವರ್ಷ ಆತ ಬಂತು. ಒಂದು ದಿವಸನ ಅವ್ರ ಮನೆ ಫಂಕ್ಷನ್ಗಳಾದರೂ ನನ್ನ ಮಗ ಹೋಗಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನಗಿಂತ ಅವನೇ ಹೋಗಲ್ಲ ಅವ್ರ ಮನೆಗಳಲ್ಲಿ. ಹಾಗಾಗಿ ನಾನು ಅವ್ರ ಜೊತೆ ಸೇರಿಸಲ್ಲ. ಯಾಕಂದರೆ ಮಕ್ಳಿಗೆ ಏನು ಗೊತ್ತಾ, ಒಳ್ಳೇದನ್ನ ಹೇಳ್ಕೊಡ್ಬೇಕು. ಯಾವತ್ತೇ ಆಗಲಿ ತಾಯಿನ ಮಕ್ಕಳು ಕಣ್ಣಲ್ಲಿ ವಿಲನ್ ಮಾಡೋಕ್ಕೆ ಹೋಗಬಾರ್ದು. ಕೆಲವೊಂದು ಜನ ಮಾಡ್ತಾರೆ ಸಂಬಂಧಿಕರು, ತಾಯಿನ ಮಕ್ಕಳು ಕಣ್ಣಲ್ಲಿ ವಿಲನ್ ಮಾಡಿಬಿಡ್ತಾರೆ. ನಿಮ್ಮ ಆ ಥರ ಈ ಥರ ಇಲ್ಲದೆಲ್ಲ ಹೇಳ್ಕೊಟ್ಟು ಮೈಂಡ್ ವಾಶ್ ಮಾಡಿಬಿಡ್ತಾರೆ. ಕೆಲವು ಜನ ಅವರೇ ಮಕ್ಕಳಿಗೆ ಯಾವತ್ತಿದ್ರೂ ತಾಯಿ ಮಕ್ಕಳನ್ನ ಯಾವತ್ತೂ ಶತ್ರುಗಳ ಥರ ನೋಡಲ್ಲ. ಯಾಕಂದರೆ ತಾಯಿನೇ ಇವತ್ತು. ಯಾರು ಎಷ್ಟೇ ಪ್ರೀತಿ ಕೊಡ್ಬೋದು, ಹೊರಗ್ಲೋರು ಎಷ್ಟೇ ಒಂದು ಪ್ರೀತಿ ಸ್ನೇಹ ಎಲ್ಲ ಕೊಡ್ಬೋದು, ಬಟ್ ಆದರೆ ತಾಯಿ ಕೊಟ್ಟಷ್ಟು ಪ್ರೀತಿ ಮಕ್ಳಿಗೆ ಯಾರೂ ಕೊಡೋಕ್ಕಾಗಲ್ಲ. ಯಾಕಂದರೆ ತಾಯಿ ತನ್ನ ಕಳ್ಳನ್ನೇ ಸುತ್ತಾಕ್ಕೊಂಡು ತನ್ನ ರಕ್ತನ ಹಂಚ್ಕೊಂಡಿರುತ್ತೆ ಮಗು. ತನ್ನ ಗರ್ಭದಲ್ಲಿದ್ದಾಗ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಒಂದು ಆ ರಕ್ತ, ಕಳ್ಳು ಎಲ್ಲ ತಾಯಿಗೆ ಇದಾಗಿರುತ್ತೆ ಮಗು. ಹಂಗಾಗಿ ತಾಯಿ ಕಳ್ಳು ಆ ಮಗುಗೆ ಹಂಬಲಿಸ್ತಿರುತ್ತೆ. ಹಂಗಾಗಿ ನಾವು ಎಷ್ಟೇ ಒಂದು ಇದಾದರೂ ತಾಯಿ ಮಗುನ ಯಾವತ್ತೂ ದೂರನೂ ಮಾಡಬಾರ್ದು. ತಾಯಿ ಮಕ್ಕಳಿಗೆ ಯಾವತ್ತೂ ಹೇಳ್ಕೊಡೋಕೆ ಹೋಗ್ಬಾರ್ದು. ನಮ್ಮ ಕೈಲಾದರೆ ಒಂದು ಒಳ್ಳೇದು ಹೇಳಬೇಕು. ನಿಮ್ಮ ಅಮ್ಮನ ಒಂದು ಗೌರವ ಕೊಡು, ನಿಮ್ಮ ಅಮ್ಮನಿಗೆ ಬೆಲೆ ಕೊಡು, ನಿಮ್ಮ ಅಮ್ಮನ ಕಷ್ಟ ಅರ್ಥ ಮಾಡ್ಕೊ ಅಂತ ಹೇಳ್ಕೊಡ್ಬೇಕೇ ಹೊರತು ಯಾವತ್ತೂ ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಮ್ಮ ಹಂಗೆ ಮಾಡ್ತಾಳೆ, ನಿಮ್ಮ ಮಮ್ಮಿ ಹಿಂಗೆ ಮಾಡ್ತಾಳೆ ಅಂತ ಯಾವ ತಾಯಿಗೂ ಯಾವ ಮಗನಿಗೂ ನಾವು ಹೇಳ್ಕೊಡ್ಬಾರ್ದು. ಯಾಕಂದರೆ ಒಂದು ಒಳ್ಳೇದು ಮಾಡಬೇಕು. ಮಕ್ಳಿಗೆ ಇವತ್ತು ತಾಯಿ ಮೇಲೆ ಒಂದು ಸ್ವಲ್ಪ ಬೇಜಾರಿರುತ್ತೆ, ಮತ್ತು ಒಂದಾಗ್ತಾರೆ. ಯಾಕಂದರೆ ತಾಯಿ ಮಗುನ ಯಾವತ್ತೂ ದೂರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ತಾಯಿ ತನ್ನ ಮಗುಗೋಸ್ಕರ ಎಲ್ಲನೂ ಸಹಿಸ್ಕೊಂಡ್ಬಿಡ್ತಾಳೆ. ಬಾಣಿತನದಲ್ಲಿ ಬಾಯಿ ಕಟ್ಟೋದು ನೋಡಿಬಿಟ್ರೆ ಯಾವ ಮಗನೂ ತನ್ನ ತಾಯಿಯಿಂದ ದೂರ ಆಗಲ್ಲ. ಅಷ್ಟು ಒಂದು ಬಾಯಿ ಕಟ್ಸಿರ್ತಾರೆ ತಾಯಿಗೆ. ಮಗಿಗೆ ಹೊಟ್ಟೆ ನೋವು ಬಂದರೂ ಸಾಕು, ಅಯ್ಯೋ ಏನೋ ತಿಂದ್ಬಿಟ್ಟಿದೀಯಾ, ಮಗಿಗೆ ಹೊಟ್ಟೆ ನೋವು ಬರುತ್ತೆ ಅಂದರೆ ತಿನ್ನೋದೇ ಬಿಟ್ಬಿಡೋದು. ಅಯ್ಯೋ ಹೌದಲ್ವಾ, ನನ್ನ ಮಗಿಗೆ ಹೊಟ್ಟೆ ನೋವು ಬಂದ್ಬಿಡ್ತಾ ಅಂತೇಳಿ ತಾಯಿ ತಣ್ಣಗಿರೋ ಊಟ ತಿಂದಿರಲ್ಲ, ತಣ್ಣೀರು ಕುಡ್ದಿರಲ್ಲ, ಆಮೇಲೆ ಗಾಳೀಲಿ ಈಚೆ ಬಂದಿರಲ್ಲ,
ಆಮೇಲೆ ಮಗ ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ಏನು ಇಕ್ತಾರೋ ಅದನ್ನು ತಿನ್ಕೊಂಡು ತಾಯಿ ಮಗನಿಗೆ ಬಾಣಿತನ ಮಾಡಿಸ್ಕೊಳ್ಳೋದು. ಹಂಗಾಗಿ ಅಷ್ಟು ಕಷ್ಟಪಟ್ಟು ಇರೋದೊಂದು ಕಡೆ ಆದರೆ, ತಾಯಿ ಒಂದು ಮಗುವಿಗೆ ಜನ್ಮ ಕೊಡೋದೊಂದು ಕಡೆ ಆದರೆ, ತಾಯಿ ಬಾಣಿತನದೊಂದು ಅಷ್ಟೇ. ತಾಯಿ ಬಿಸಿನೀರೇ ಕುಡಿಬೇಕು. ಎಲ್ಲಿ ಒಂದು ತಣ್ಣಗಿರೋ ಒಂದು ಊಟ ತಿಂದ್ರೂ ಮಕ್ಳಿಗೆ ಎಲ್ಲಿ ಹೊಟ್ಟೆ ನೋವು ಬಂದುಬಿಡುತ್ತೋ, ಆಮೇಲೆ ಗಡ್ಸ್ಕೊಂಬಿಡುತ್ತೋ, ಹೊಟ್ಟೆ ಗಡ್ಸ್ಕೊಳ್ಳೋದು ಎಲ್ಲ ಆಗ್ಬಿಡುತ್ತೋ ಅಂದ್ಬಿಟ್ಟು ತಾಯಿ ಮಕ್ಕಳಿಗೋಸ್ಕರ ಹೆದ್ರ್ಕೊಂಡು ತನ್ನ ಬಾಯಿ ಕಟ್ಕೊಂಡು ಬಾಣಿತನ ಮಾಡಿಸ್ಕೊಂಡಿರ್ತಾಳೆ. ಅಂಥ ತಾಯಿಯಿಂದ ಮಗನ ದೂರ ಮಾಡ್ತಾರಲ್ಲ, ಅವರಂತೂ ಯಾವತ್ತೂ ಒಳ್ಳೆಯದಾಗಲ್ಲ. ಅವ್ರಿಗೆಲ್ಲರಿಗೂ ದೇವರು ಇವತ್ತು ಚೆನ್ನಾಗಿರ್ಬೋದು, ಬಟ್ ಮುಂದೆ ಒಂದು ದಿವಸ ಆ ತಾಯಿ ನೋವು ಅವ್ರಿಗೂ ಬರುತ್ತೆ ಅಲ್ವಾ. ಕರ್ಮ ಯಾರನ್ನೂ ಬಿಡಲ್ಲಲ್ಲ, ಕರ್ಮ ಯಾರನ್ನೂ ಕರ್ಮ ಬಿಡಲ್ಲ. ಎಲ್ಲರಿಗೂ ಒಂದಿನ ಕರ್ಮ ಹೊಡಿತೈತೆ. ನಾವಿಲ್ಲಿ ಭೂಮಿಗೆ ಬಂದಿದ್ದೀವಿ, ನಾವು ಏನೆಲ್ಲ ಮಾಡಿರ್ತೀವಿ. ಒಬ್ಬ ತಾಯಿ ಮಗನ ಅಗಲ್ಸೋದು ತುಂಬ ಅಂದ್ರೆ ತುಂಬ ದೊಡ್ಡ ಪಾಪ ಅದು. ತಾಯಿ ಮಗನ ದೂರ ಮಾಡೋದು ದೊಡ್ಡ ಪಾಪ. ಕೆಲವು ಜನಕ್ಕೆ ಇದು ಅರ್ಥ ಆಗಿರಲ್ಲ. ಯಾಕಂದರೆ ಅವ್ರ ಖುಷಿ ಸೋಕಿ, ಅವ್ರ ಖುಷಿಗೆ ಅವರು ಒಂದು ಚಪಲಕ್ಕೆ ಏನು ಬೇಕಾದ್ರೂ ಹೇಳ್ಕೊಟ್ಟು ತಾಯಿ ಮಗನ ದೂರ ಮಾಡೋ ಅಂಥ ಸಂಬಂಧಿಕರವ್ರೆ. ಹಂಗಾಗಿ ನಾನು ಇದನ್ನು ಹೇಳಿದೆ. ನನ್ನ ಮಗ ಅದಕ್ಕೋಸ್ಕರ ಯಾರ ಜೊತೆನೂ ಅವನು 3 ವರ್ಷ ಹಾಸ್ಟ್ಲಲ್ಲಿದ್ದ. ಅವತ್ತು ಯಾರೂ ಹೋಗಿ ಅವನು ಏನು ಓದ್ತಾ, ಇವತ್ತು ಅಷ್ಟೇ ನನ್ನ ಮಗನ ಬಗ್ಗೆ ಯಾರಾದರೂ ನಮ್ಮ ಸಂಬಂಧಿಕರು ಏನು ಓದ್ತಾವ ನಿನ್ನ ಮಗ ಅಂತ ಯಾರೂ ಕೇಳಲ್ಲ. ಬಟ್ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಇಷ್ಟನೂ ಆಗಲ್ಲ ಹೇಳೋಕ್ಕೆ. ಯಾಕೆ ಇವ್ರಿಗೆಲ್ಲ ಹೇಳಬೇಕು, ಬೇಡ. ಅವನ ಮೇಲೆ ಇಂಥ ಅದ್ರ ಮೇಲೆ ಅವರ ಸಂಬಂಧಿಕರು, ಅವ್ರ ದೊಡ್ಡಪ್ಪದಿರ ಮಕ್ಕಳು ಕಣ್ಣು, ಅವ್ರ ಕಣ್ಣೆಲ್ಲ ನನ್ನ ಮಗನ ಮೇಲೆ ಬೀಳೋದೇ ಬೇಡ. ಅವ್ರು ಅಲ್ಲೇ ಇದ್ದು ಬಿಡಲಿ. ನನ್ನ ಮಗನ ಅವ್ರು ಇವತ್ತು ಅಷ್ಟೇ ನಾನು ಯಾರ ಜೊತೆಗಾನ ಮಾತಾಡ್ತಿದ್ರೆ ನಾನು ಬೈತಿರ್ತೀನಿ. ಏನಕ್ಕೆ ಫೋನ್ ಮಾಡ್ತೀಯಾ, ಏನಕ್ಕೆ ಮಾತಾಡಿಸ್ತೀಯ ಅಂತ ನಾನು ಬೈತಾ ಇರ್ತೀನಿ. ಯಾಕಂದರೆ ಅಷ್ಟು ಒಂದು ನೋವನ್ನ ಅವರೆಲ್ಲ ಕೊಟ್ಟವ್ರೆ. ಅವರೆಲ್ಲ ಅಷ್ಟು ಒಂದು ಇವತ್ತು ಅಷ್ಟೇ ಆ ಕಡೆ ಸಂಬಂಧ, ಆ ಕಡೆ ಕುಟುಂಬ ಅಂದರೆ ನನಗಿಷ್ಟ ಆಗಲ್ಲ. ನನಗಿಷ್ಟ ಆಗೋದು ಒಂದೇ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಅಮ್ಮ, ನನ್ನ ಕಡೆ ಬಳಗ. ಅಷ್ಟು ಬಿಟ್ಟರೆ ನನಗೆ ಯಾವತ್ತೂ ಆ ಕುಟುಂಬನೂ ಇಷ್ಟ ಆಗಲ್ಲ, ಆ ಕುಟುಂಬದ ಜನನೂ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನನ್ನ ಮಗನ್ನ ಅವ್ರ ಜೊತೆ ನಾನು ಸೇರಿಸೋದು ಇಲ್ಲ. ನಾನು ಓದ್ಕೊಳೋದು ಇವತ್ತು ಅಷ್ಟೇ. ಅವ್ರ ಮನೆಯಲ್ಲಿ ಮೊನ್ನೆ 2 ಫಂಕ್ಷನ್ ಮಾಡಿದ್ರು, ನಾವು ಹೋಗೇ ಇಲ್ಲ. ವರ್ಷದ ಮುಂಚೆ ಒಂದು ಮಾಡಿದ್ರು, ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ರು. ನನ್ನ ಮಗನೂ ಅಷ್ಟೇ ಹೇಳೋದೊಂದೇ ಅವನು, ನಾವು ಹೋಗಲ್ಲ ಅಷ್ಟೇ. ನಮ್ಗೆ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ, ನಾವು ಹೋಗಲ್ಲ ಅಂತಲೇ ಅವ್ನು ಹೇಳೋದು. ಅವನಿಗೂ ಅಷ್ಟೇ. ನಮ್ಮ ಚಿಕ್ಕಪ್ಪನ ಮಗ ಅಂತ ಅವ್ರು ಯಾವತ್ತೂ ಪ್ರೀತಿನೂ ಕೊಟ್ಟಿಲ್ಲ. ಯಾವತ್ತೂ ಅವ್ರ ಮನೆ ಬಾಗ್ಲಿಗೆ ಹೋದರೆ ಏನೋ ಒಂಥರ ನೋಡೋದು, ಹಿಂಗೆಲ್ಲ ನೋಡಿ ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ. ಯಾವತ್ತೂ ನಾವು ಒಂದು ಮಗು ಅಲ್ಲೆಲ್ಲನ ಒಂದು ಮಗು ಎದುರಿಗೆ ಬಂದಾಗ ಅದನ್ನು ಮುದ್ದಾಡೋದು. ನಮ್ಮ ತಾಯಿ ನಮ್ಮಮ್ಮ ಅವತ್ತು ಪ್ರೀತಿ ಕೊಟ್ಟರಲ್ಲ, ಅಷ್ಟು ಪ್ರೀತಿನ ಅವ್ರ ಕೈಲಿ ಕೊಟ್ಟಿಲ್ಲ. ಅವ್ರು ಇದುವರೆಗೂ ಆ ಕುಟುಂಬದವ್ರು ಯಾರೂ ನನ್ನ ಮಗಂಗೆ ಕೊಟ್ಟಿಲ್ಲ. ಅವರೆಲ್ಲ ಸ್ವಾರ್ಥಿಗಳು ಅಷ್ಟೇ. ಅವರು ಯಾವತ್ತೂ ಆ ಪ್ರೀತಿನ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವ್ರ ಕೈಲಿ ಆ ಪ್ರೀತಿ ಕೊಡೋಕ್ಕಾಗೋದು ಇಲ್ಲ. ಯಾಕಂದರೆ ಅವರೆಲ್ಲ ಅಷ್ಟೇ. ಅವರೆಲ್ಲ ದುಡ್ಡಿಗೆ ಬೆಲೆ ಕೊಡೋದು. ದುಡ್ಡು ಅವ್ರಿಗೆಲ್ಲ ಬೇಕಾಗಿರೋದು ದುಡ್ಡು ಮಾತ್ರ, ಪ್ರೀತಿ ವಿಶ್ವಾಸ ಅಲ್ಲ. ಅವರೆಲ್ಲ ಸ್ಟೈಲು, ಬಿಲ್ಡಪ್ಗಳು, ಆಮೇಲೆ ಬರೀ ಮಾತು. ಆಮೇಲೆ ಅವ್ರ ಮನೆಗಳಿಗೆ ಹೋದರೆ ನಿಜವಾಗ್ಲೂ ಬಾಗ್ಲಲ್ಲಿ ಗಂಟೆ ನಿಂತರೂ ಬರ್ರಿ ನೀರು ಕುಡೀರಿ ಅನ್ನಲ್ಲ. ಆಮೇಲೆ ಒಂದು ಲೋಟ ಟೀ ಮಾಡ್ಕೊಡೋಕ್ಕೂ ಹಿಂದೆ ಮುಂದೆ ನೋಡೋ ಅಂಥ ಜನ ಆ ಕುಟುಂಬದಲ್ಲಿ. ಹಂಗಾಗಿ ನಾವು ಅಷ್ಟು ಹಚ್ಕೊಳ್ಳಲ್ಲ. ಆಮೇಲೆ ತಂದಿಕ್ಕೋದು ಜಾಸ್ತಿ. ಆಮೇಲೆ ಸುಮ್ಮನೆ ಅವೆಲ್ಲ ಹೇಳಲ್ಲ. ಅಷ್ಟು ಒಂದು ವಿಕೃತಿ ಮನಸ್ಸಿನ ಜನ. ಅದಕ್ಕೋಸ್ಕರ ನನ್ನ ಮಗನ ಅವ್ರ ಜೊತೆ ನಾನು ಬಿಡಲ್ಲ. ನನ್ನ ಮಗ ಹಿಂಗೇ ಇರಲಿ. ಧನ್ಯವಾದ.